ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೂ. ಇದು ನೀವು ನೋಡ್ತಾ ಇರುವಂತಹ ಜಾಗ ಮೈಸೂರು ಐಶ್ವರ್ಯ ಲೇಔಟ್ ಅಥವಾ ಐಶ್ವರ್ಯ ನಗರ ಮೈಸೂರು. ನಾನು ಈ ಹಿಂದೆ ಈ ಲೇಔಟಿನ ಬಗ್ಗೆ ಭಾಳಷ್ಟು ಸರಿ ವಿಡಿಯೋ ಮನೆಗಳನ್ನ ತೋರಿಸಿದ್ದೀನಿ, ಭಾಳಷ್ಟು ಮನೆಗಳನ್ನ ತಮಗೆ ಪರಿಚಯ ಸಹ ಮಾಡಿದ್ದೀನಿ. ಇದೇ ಸೈಟ್ ದಿಸ್ ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್ ಇದು ಸೇಲ್ಗಿರುವಂಥದ್ದು. ಏನು ಈ ಜಾಗದ ಬಗ್ಗೆ ನಾನು ಯಾಕೆ ವಿಡಿಯೋ ತಿರ್ಗಾ ಮಾಡ್ತಾ ಇದ್ದೀನಿ ಅಂದರೆ, ವೀಕ್ಷಕರೇ, ಭಾಳಷ್ಟು ಜನ ಈ ಜಾಗದ ಬಗ್ಗೆ ಮತ್ತು ಎಲ್ಲಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಮತ್ತು ಹೇಗಿದೆ ಈ ಏರಿಯಾ ಅನ್ನೋದ್ರ ಬಗ್ಗೆ ಭಾಳಷ್ಟು ಜನ ಕೇಳ್ತಾಯಿದ್ರು. ನೋಡಿ, ಮೈಸೂರು ಅಪೋಲೋ ಹಾಸ್ಪಿಟಲ್, ಮೈಸೂರಿನ ಹೆಸರಾಂತ ಹಾಸ್ಪಿಟಲ್ಗಳು ಅಂತಹ ಅಪೋಲೋ ಹಾಸ್ಪಿಟಲಿಂದ ಎಕ್ಸಾಕ್ಟ್ಲಿ ಅಬೌಟ್ 1 ಕಿಲೋಮೀಟ್ರ್ ಬಂದಿದ್ದೀನಿ ನಾನು ಟುವರ್ಡ್ಸ್ ವಿವೇಕಾನಂದ ನಗರ ಸರ್ಕಲ್. ವಿವೇಕಾನಂದ ನಗರ ಸರ್ಕಲಿಂದ ಅಬೌಟ್ 1 ಕಿಲೋಮೀಟ್ರು. ಟೆಕ್ನಿಕಲಿ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಯು ಇಸ್, ವಿವೇಕಾನಂದ ನಗರ ಸರ್ಕಲ್ಲು ಮತ್ತು ಅಪೋಲೋ ಹಾಸ್ಪಿಟಲಿಂದ ನೀವು ವಿವೇಕಾನಂದ ಸರ್ಕಲ್ ಹೋಗುವಂತಹ ದಾರಿಯಲ್ಲಿ ಎಡಭಾಗದಲ್ಲೇ ಇರುವಂಥದ್ದು ಕುವೆಂಪು ನಗರ. ಕುವೆಂಪು ನಗರ ಎನ್ ಫಾರ್ ನಾಗಪುರ್, ಎನ್ ಬ್ಲಾಕ್ ಮುಂಭಾಗದಲ್ಲಿರುವಂತಹ ಈ ಲೇಔಟ್. ಇವಾಗ ನಾನು ಏನು ಸೈಟ್ ತೋರಿಸ್ಬಿಟ್ಟು ನಿಮಗೆ ಈ ಏರಿಯಾ ತೋರಿಸ್ತಾ ಇದ್ದೀನಿ, ಇದೆಲ್ಲ ಮನೆಗಳಿರುವಂತಹ ಆಲ್ಮೋಸ್ಟ್ ವೆರಿ ವೆಲ್ ಪಾಪ್ಯುಲೇಟೆಡ್, ಥಿಕ್ಲಿ ಪಾಪ್ಯುಲೇಟೆಡ್ ಅಂತ ಹೇಳಲ್ಲ, ವೆಲ್ ಪಾಪ್ಯುಲೇಟೆಡ್ ಏರಿಯಾ ಇದು. ನೋಡಬಹುದು, ಭಾಳ ಚೆನ್ನಾಗಿರುವಂತಹ ಹೊಸ ವಿನ್ಯಾಸದಲ್ಲಿ ಕಟ್ತಾ ಇರುವಂತಹ ಮನೆಗಳು ಈ ಏರಿಯಾದಲ್ಲಿ ಇರುವಂಥದ್ದು. ಏನು ಈ ಜಾಗದ ಬಗ್ಗೆ ಇರುವಂತಹ ಒಂದು ಪ್ರಶ್ನೆ ಏನು, ಒನ್ ಆಫ್ ದ ಮೋಸ್ಟ್ ಆಸ್ಕ್ಡ್ ಕ್ವಶನ್, ಇಲ್ಲಿ ವಾಟರ್ ಟೇಬಲ್ ಅಂದರೆ ನೆಲದಲ್ಲಿ ನೀರು ಫೌಂಡೇಶನ್ ತೆಗೆದಾಗ ಬಹಳ ನೀರು ಮೇಲೆ ಬರುತ್ತೆ, ಚಿಮ್ಮಿ ಬರುತ್ತೆ. ಅದರಿಂದ ಫುಟಿಂಗು ಮತ್ತು ಸ್ಟ್ರಕ್ಚರು ಓವರ್ ಎ ಪೀರಿಯಡ್ ಆಫ್ ಟೈಮ್ ಫುಟಿಂಗ್ ಹಾಕಿದಾಗಲೂ ಅಷ್ಟೇ ಖರ್ಚು ಜಾಸ್ತಿ ಬರುತ್ತೆ. ಯಾವುದಕ್ಕೆ ಮೆಟೀರಿಯಲ್ ಯೂಸೇಜು, ಕಬ್ಬಣ, ಸಿಮೆಂಟು ಎಕ್ಸ್ಟ್ರಾ ಹಾಕಬೇಕಾಗಿ ಬರುತ್ತೆ ಬಿಕಾಸ್ ಆಫ್ ದಿ ವಾಟರ್ ರಿಟೆನ್ಷನ್ ಅಟ್ ದಿ ಗ್ರೌಂಡ್. ಅದರಿಂದ ಅಥವಾ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನು ಅಂತಂದರೆ, ಕಟ್ಟಿದ್ರೆ ಮನೆ ಬೇಗ ಹಾಳಾಗುತ್ತೆ, ಅಂದರೆ ಮನೆ ಬೇಗ ವಸ್ತಿ ಹಿಡಿಯುತ್ತೆ, ಅಂದರೆ ಮನೆಯ ಏನು ಗೋಡೆಗಳಿದೆ ಫೌಂಡೇಶನಿಂದ ತಾರಸಿ ತನಕನೂ ಸಹ ಬೇಗ 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 ವಸ್ತಿ ಹಿಡಿಯುವಂತಹ ಈ ನೀರಿನ ತೊಂದರೆ ಇದೆ ಅಂತ ಭಾಳಷ್ಟು ಜನ ಹೇಳಿದರು. ಸೊ ನಾನು ಇಲ್ಲಿ ವಾಸ ಇರುವಂತಹ ಭಾಳಷ್ಟು ಜನನ ಹೋಗಿ ವಿಚಾರಣೆ ಸಹ ಮಾಡಿದೆ. ನನಗೆ ಭಾಷೆ ಗೊತ್ತಿರುವಂಥವ್ರು ಈ ಏರಿಯಾದಲ್ಲಿ ನಿವಾಸಿಗಳಿದ್ದಾರೆ, ವಾಸ ಇದ್ದಾರೆ, ಭಾಳಷ್ಟು ವರ್ಷಗಳಿಂದನೂ ಇದ್ದಾರೆ. ಇದು ಇವತ್ತು ಮಾಡಿರುವಂಥ ಲೇಔಟ್ ಅಲ್ಲ, ಬಹಳ ಹಳೆಯ ಲೇಔಟು. ನನಗೆ ಗೊತ್ತಿರೋಗೆ ಮೋರ್ ದೆನ್ ಒಂದು 8-10 ಇಯರ್ಸ್ ಹಳೆಯ ಲೇಔಟ್ ಇದು. ಇಲ್ಲಿ ಅಪಾರ್ಟ್ಮೆಂಟ್ಗಳು ಸಹ ಇದೆ, ನೋಡ್ತಾ ಇರ್ಬೋದು, ಇವಾಗ ಕಾಣಿಸ್ತಾ ಇದೆ ನೋಡಿ, ಇದು ಅಪಾರ್ಟ್ಮೆಂಟು ಸಹ ಇಲ್ಲಿ ಇದೆ. ಅಪಾರ್ಟ್ಮೆಂಟ್ಗಳಿದೆ, ಸರ್ವಿಸ್ ಅಪಾರ್ಟ್ಮೆಂಟ್ ಕಟ್ಕೊಂಡಿದ್ದಾರೆ, ಸರ್ವಿಸ್ ಅಪಾರ್ಟ್ಮೆಂಟ್ನ ರೆಂಟಿಗೆ ಸಹ ಕೊಟ್ಟಿದ್ದಾರೆ. ಸೊ ಭಾಳಷ್ಟು ಜನ ಸ್ವಂತಕ್ಕೂ ಸಹ ಕಟ್ಟಿದ್ದಾರೆ. ಫಾರ್ ಈವನ್ ಮನೆ ಕಟ್ಟಿ ಬಾಡಿಗೆಗಳಿಗೆ ಕೊಟ್ಟಿರೋಂಥವ್ರು ಇದ್ದಾರೆ. ಒಂದು ಪೋರ್ಷನ್ ಲವರ್ ಇದ್ಕೊಂಡು ಇನ್ನೊಂದು ಪೋರ್ಷನ್ ಬಾಡಿಗೆ ಕೊಟ್ಟಿರೋಂಥ ಜನನೂ ಇದ್ದಾರೆ. ಅವ್ರು ಸ್ವಂತಕ್ಕೆ ಕಟ್ಕೊಂಡಿರೋಂಥ ಭಾಳಷ್ಟು ಜನ ಇರೋದು. ಯಾಕಂದರೆ ಟೆಕ್ನಿಕಲಿ ಟು ಟೆಲ್ ಯು, ಐ ಆಮ್ ನಾಟ್ ವೆರಿ ಫಾರ್ ಅವೇ ಫ್ರಮ್ ಕುವೆಂಪು ನಗರ್, ಐ ಬ್ಲಾಕ್ ಆರ್ ಕೆ ಬ್ಲಾಕ್ ಅಥವಾ ಐ ಬ್ಲಾಕು, ವೀಣೇಶೇಷಣ್ಣ ಭವನ, ಅಶೋಕಪುರಂ ಪೊಲೀಸ್ ಸ್ಟೇಷನ್ನು. ಸೊ ಈ ಏರಿಯಾಗಳಿಂದ ಪ್ರಾಬಬ್ಲಿ ನಾನಿವಾಗ ಒಂದು ಅರ್ಧ ಕಿಲೋಮೀಟ್ರಲ್ಲೂ ಇಲ್ಲ. ಸೊ ಎರಡು ವಿಚಾರ ಕ್ಲಾರಿಟಿ ಕೊಡ್ತಾಯಿದೆ. ಒಂದು ನೀರಿನ ವಿಚಾರ, ಸೊ ವಾಟರಿಂದ ರಿಟೈನ್ ಆಗುತ್ತೆ, ಮೇಲಿಗೆ ಬರುತ್ತೆ ಅಂತ ಇಲ್ಲಿ ನೋಡಿ, ಅದಕ್ಕೆ ನಾನು ತೋರಿಸ್ತಾ ಇದ್ದು. ಅದೆಲ್ಲ ಅಷ್ಟೊಂದು ಪ್ರಾಬ್ಲಮ್ ಇದ್ದಿದ್ದರೆ ಹೇಳುವಂತೆ ನೀರಿನ ತೊಂದರೆ ಇದೆ, ಫೌಂಡೇಶನ್ ಹಾಕಿದ ತಕ್ಷಣ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಇಷ್ಟು ಮನೆಗಳು ಇಲ್ಲಿ ಕಟ್ಕೊಂಡು ಜನ ವಾಸ ಇರತಿರಲಿಲ್ಲ ಅನ್ನುವ ನನ್ನ ಒಂದು ಅಭಿಪ್ರಾಯ. ಸೊ ನಿಮಗೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಒಂದು ನಾರ್ತ್ ವೆಸ್ಟ್ ಕಾರ್ನರ್ ಆಲ್ಮೋಸ್ಟ್ ಅಟ್ ಒಂದು 2400 ಸ್ಕ್ವೇರ್ ಫೀಟ್ ಇರ್ಬೋದು, ಅದನ್ನು ತೋರಿಸಿದ್ದೀನಿ. ಮೈಸೂರು ಸಿಟಿ ಕಾರ್ಪೊರೇಷನ್ ಈಗಾಗಲೇ ಹ್ಯಾಂಡ್ ಓವರ್ ಆಗಿರುವಂತಹ ಏರಿಯಾ. ದಿನನಿತ್ಯ ಕಸ ತೊಗೊಂಡು ಹೋಗುವಂಥ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಇವೆಲ್ಲವೂ ಯಾವುದೇ ತರಹ ತೊಂದರೆ ಇಲ್ದಂಗೆ ಇರುವಂತಹ ಏರಿಯಾ ಮೈಸೂರು ಮಧ್ಯಭಾಗದಿಂದ. ಸೊ ನೀವು ಅಪೋಲೋ ಹಾಸ್ಪಿಟಲ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಅಪೋಲೋ ಹಾಸ್ಪಿಟ್ಲಿಂದ ಟುವರ್ಡ್ಸ್ ವಿವೇಕಾನಂದ ನಗರ ಸರ್ಕಲ್ 1.5 ಕಿಲೋಮೀಟ್ರ್ ಆಗ್ಬೋದು ಇರುವಂತಹ ಇದು ಐಶ್ವರ್ಯ ಬಡಾವಣೆ. ನೋಡಿ, ನಾನು ಹೇಳಿದ್ನಲ್ಲ, ಭಾಳಷ್ಟು ಜನ ಮನೆ ಕಟ್ಟಿ ಬಾಡಿಗೆ ಕೊಟ್ಟಿದ್ದಾರೆ. ಇನ್ನೊಂದು ಸರ್ವಿಸ್ ಅಪಾರ್ಟ್ಮೆಂಟ್ ಇದೆ, ಅಪಾರ್ಟ್ಮೆಂಟ್ಗಳಿದೆ ನೋಡಿ, ಎಲ್ಲ ಮನೆಗಳು ಕಟ್ಕೊಂಡಿರುವಂತಹ ಏರಿಯಾ. ಸೊ ಡು ನಾಟ್ ವರಿ ಅಬೌಟ್ ದ ಪಾರ್ಟ್ ದಟ್ ಏನು ನೀರಿನ ತೊಂದರೆ ಫೌಂಡೇಶನ್ ತೆಗೆದ್ರೆ ಅಂತ.
ಅದಕ್ಕೆ ಈಗಾಗಲೇ ಬಹಳಷ್ಟು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ಈ ಫೌಂಡೇಶನ್ ತೆಗೆದಾಗ ವಾಟ್ರು ನೀರಿದ್ದರೆ ಅಥವಾ ಏನು ಕ್ವಿಕ್ ಸ್ಯಾಂಡ್ ಅಂತೀವಿ ಅಥವಾ ನೆಲದಲ್ಲಿ ಭೂಮಿ ತುಂಬ ಸಾಫ್ಟ್ ಇದ್ದರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅನ್ನುವ ಏನು ವ್ಯವಸ್ಥೆ ಇದೆ ಅದು ಟೆಕ್ನಾಲಜಿ ಭಾಳಷ್ಟು ಇಂಪ್ರೂವ್ ಆಗಿದೆ. ಓವರ್ ಲಾಸ್ಟ್ 5-10 ಇಯರ್ಸ್ ಭಾಳಷ್ಟು ಇಂಪ್ರೂವ್ಮೆಂಟ್ ಇದೆ ಆ ಟೆಕ್ನಾಲಜಿಲಿ. ಯಾವ ಟೆಕ್ನಾಲಜಿಲಿ? ಫೌಂಡೇಶನ್ ಹಾಕುವ ಟೆಕ್ನಾಲಜಿ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಫುಟಿಂಗು, ಕಾಲಮ್ ಸ್ಟ್ರಕ್ಚರ್ಗಳಲ್ಲೆಲ್ಲ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಸೊ ಮೈಸೂರಲ್ಲಿ ನೀವು ನಿವೇಶನ ನೋಡ್ತಾ ಇದ್ದು ಈ ಐಶ್ವರ್ಯ ಲೇಔಟಲ್ಲಿ ಈ ಸೈಟ್ ಸೇಲ್ಗಿದೆ. ಇನ್ನೊಮ್ಮೆ ಹೇಳ್ತೀನಿ, ಇಟ್ಸ್ ಆಲ್ಮೋಸ್ಟ್ 2400 ಸ್ಕ್ವೇರ್ ಫೀಟು. ಇಟ್ ಇಸ್ ಅ ನಾರ್ತ್ ವೆಸ್ಟ್ ಕಾರ್ನರ್. ಇನ್ನೇನಾದ್ರು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಇದೆ. ಅದೇ ನಂಬರ್ ನಾನು ವಾಟ್ಸಪ್ಪಲ್ಲಿ ಸಹ ಅವೈಲಬಲ್ ಇರ್ತೀನಿ. ನನ್ನನ್ನು ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಆರ್ ವಾಟ್ಸಪ್ ಮಿ. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ದಿಸ್ ವೀಡಿಯೋ. ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ಪ್ರಾಪರ್ಟಿಗಳನ್ನ ತೊಗೊಂಡು ಮೈಸೂರಿಂದ ನಾನು ಸುಪ್ರೀತ್ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.